ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ನಾನು ಮುಂಚೆ ಹೇಳಿದ್ದೆ ನಿಮಗೆ ನಾನು ರೇಷ್ಮೆ ಹುಳು ಸಾಕಾಣಿಕೆ ಬಗ್ಗೆ ನಿಮಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ. ಇವತ್ತು ರೇಷ್ಮೆ ಹುಳು ಬಂದು 2 days ಆಗಿದೆ. ನಾನು ಬರೋಕ್ಕಾಗಿದ್ದಿಲ್ಲ ಬಿಕಾಸ್ ಮೈ ಹೆಲ್ತ್ ಇಶ್ಯೂಸ್. ನಾನೀಗ ರೇಷ್ಮೆ ಹೊಲದಲ್ಲಿದ್ದೇನೆ ಪ್ರೆಸೆಂಟು. ಈಗ ರೇಷ್ಮೆ ಮನೆ ಒಳಗಡೆ ಹೋಗಿ ಏನೇನು ಯಾವ್ಯಾವ ರೀತಿ ಇದೆ, ಹೆಂಗಿದೆ, ಯಾವ ರೀತಿ ಹುಳ ಸೊಪ್ಪು ಮೇಯ್ತಾ ಇದೆ ಅಂತ ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. ಹಾಯ್ ಗೈಸ್, ಬನ್ನಿ ಒಳಗಡೆ ಹೋಗೋಣ. ಜ್ವರಕ್ಕೆ ಸ್ಟಾಪ್ ಆಗಿದೆ ಹುಳ, ಅದು ಯಾವ ರೀತಿ ಪೊರೆ ಬಿಡುತ್ತೆ ಅಂತ ನಿಮ್ಗೆ ಒಳಗಡೆ ಫುಲ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಹಂಗೆ ಬಾ. ಸಾಕ್ ಬಾ. ಗೈಸ್, ಇದೇ ನಮ್ಮ ರೇಷ್ಮೆ ಮನೆ. ಈಗ ಒಂದೊಂದೇ ರೀತಿಯ ಡೀಟೇಲ್ಸ್ ಆಗಿ ಹೇಳ್ತೀನಿ ಗೈಸ್. ನಾನು ರೇಷ್ಮೆ ಮನೆ ಒಳಗಡೆ ಇದ್ದೀನಿ. ಹುಳ ಯಾವ ರೀತಿ ಮೇಯ್ತಾ ಇದೆ ಸೊಪ್ಪನ್ನ ನೋಡಿ. ಈಗ ಸದ್ಯಕ್ಕೆ ಸೊಪ್ಪು ಮೇಯ ಸ್ಟಾಪ್ ಆಗಿದೆ ಬಿಕಾಸ್ ಅದು ಜ್ವರಕ್ಕೆ ಸ್ಟಾಪ್ ಆಗಿದೆ ಅಲ್ಲ, ಅದಕ್ಕೆ ಅದು ಯಾವ ರೀತಿ ಪೊರೆ ಬಿಡುತ್ತೆ ಅಂತ ನಿಮಗೆ ಈಗ ತೋರಿಸ್ತೀನಿ ಗೈಸ್. 3ನೇ ಜ್ವರ ಸ್ಟಾಪ್ ಆಗಿದೆ. ಇವತ್ತು ಸಂಜೆ ರಿಸೀವ್ ಆಗುತ್ತೆ. ಇವತ್ತು ಸಂಜೆ ರಿಸೀವ್ ಆದಮೇಲೆ ಫಸ್ಟ್ನೇ ಮೇವು ಕೊಡ್ತೀವಿ ನಾವು. ಕೊಡೋಕ್ಕಿಂತ ಮುಂಚೆ ನಾನು ಯಾಕೆ ಪೊರೆ ಬಿಡೋದು ತೋರ್ಸೋಕ್ಕಾಗ್ತಿಲ್ಲ ಅಂದರೆ 24 hours ಟೈಮ್ ಬೇಕು. ಅದು ಆ ಪ್ರೊಸೀಜರ್ ನಿಮಗೆ ತೋರ್ಸೋಕ್ಕಾಗಲ್ಲ, ಭಾಳ ಪ್ರೊಸೀಜರ್ ಜಾಸ್ತಿ ಆಗುತ್ತೆ. ಅದು ಸ್ವಲ್ಪನೇ ಕಾಣಿಸುತ್ತೆ ಅಲ್ಲ, ನಿಮ್ದಿಗೂ ಕ್ಲಿಯರಿಟಿಯಲ್ಲಿ ಕಾಣಿಸಲ್ಲ. ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ 3ನೇ ಜ್ವರ ಆದಮೇಲೆ ತೋರಿಸ್ತೀನಿ ನಿಮಗೆ ಗೈಸ್. ಹುಳ ಬಂದಾಗ ನಿಮಗೆ ತೋರ್ಸೋಕ್ಕಾಗಿಲ್ಲ. ಈಗ ಹುಳ ಬಂದಾಗ ಯಾವ ರೀತಿ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಒಂದ್ಸಲ ವಿಡಿಯೋ ನೋಡ್ಕೊಂಬನ್ನಿ. ಗೈಸ್, ಇದ್ರ ಹೆಸರು ವಿಜೇತ ವೆಕ್ಕೇರ್ ಅಂತ. ಇದನ್ನ ನಾವು 3ನೇ ಜ್ವರ ರಿಸೀವ್ ಮಾಡೋಕ್ಕೋಸ್ಕರ ಹಾಕ್ತಿವಿ. ಇದನ್ನ ಉಳಿದ ಮೇಲೆಲ್ಲ ಪೌಡರ್ ಹಾಕಿ 20 ನಿಮಿಷ ಆದ್ಮೇಲೆ ನಾವು ಸೊಪ್ಪು ಕೊಡ್ತೀವಿ. ಸೊಪ್ಪು ಕೊಟ್ಟಿದ್ಮೇಲೆ ಹುಳ ಮೇಯಕ್ಕೆ ಸ್ಟಾರ್ಟ್ ಆಗುತ್ತೆ ಗೈಸ್. ಹಾಗೆ ಈ ವಿಜೇತ ವೆಕ್ಕೇರ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಹಾಲುಳ ಮತ್ತು ಸಪ್ಪೆ ಹಾಗೂ ಹುಳುಕ್ಕೆ ಏನು ತೊಂದರೆ ಆಗ್ಬಾರ್ದು ಅಂತ ನಾವು ಇದನ್ನ ಹೊಡಿತೀವಿ. ಹಾಗೆ ಇದ್ರ ಹೆಸರು ರೆಕ್ಸಾಪವರ್ ಅಂತ. ಇದನ್ನ ನಾವ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಾವು ಇದನ್ನ ಹಾಲುಳ ಮತ್ತು ಹುಳುಕ್ಕೆ ಏನು ತೊಂದರೆ ಆಗ್ಬಾರ್ದು ಅಂತ 3/4 kg ಸುಣ್ಣಗೆ ಈ 100 grams ಅಷ್ಟು ರೆಕ್ಸಾಪವರ್ನ ನಾವು ಯೂಸ್ ಮಾಡಿ ಹೊಡಿತೀವಿ. ಯಾಕಂದ್ರೆ ಹುಳ ಹಾಳಾಗ್ಬಾರ್ದು ಗೈಸ್. ಇಷ್ಟೊತ್ತು ಮನೆ ಒಳಗಡೆ ರೇಷ್ಮೆ ಹುಳ ಹೇಗಿದೆ ಅಂತ ನೋಡಿದ್ದೀರಾ. ಈಗ ರೇಷ್ಮೆ ಮನೆ ಹೊರಗಡೆ ಬಂದಿದ್ದೀನಿ. ರೇಷ್ಮೆ ಮನೆ ಹೊರಗಡೆ ಏನಕ್ಕಪ್ಪ ಬಂದಿದ್ದೀನಿ ಅಂದ್ರೆ ಸೊಪ್ಪು ಯಾವ ರೀತಿ ಬೆಳೆದಿದೆ, ಎಷ್ಟು ದಿನಕ್ಕೆ ಬೆಳೆದಿದೆ, ಹಾಗೂ ಯಾವ ರೀತಿ ಕಟಿಂಗ್ ಮಾಡ್ತೀವಿ ಅಂತ ಎಲ್ಲ ಫುಲ್ ವಿಡಿಯೋ ತೋರಿಸ್ತೀನಿ ಬನ್ನಿ ಗೈಸ್. ಈ ಸೊಪ್ಪು ನನ್ಕಿನ ಹೈಟ್ ಇದೆ. ಇದು ಎಷ್ಟು ದಿನಕ್ಕೆ ಬೆಳೆದಿದೆ ಅಂತ ನೋಡ್ತಿದ್ದೀರಾ. ಈ ಸೊಪ್ಪು ಬೆಳೆದು 40 ದಿನ ಆಗಿದೆ. ಅದನ್ನ ಯಾವ ರೀತಿ ಕಟಿಂಗ್ ಮಾಡ್ತೀವಿ, ಯಾವ ರೀತಿ ಹುಳುಕ್ ಹಾಕ್ತೀವಿ ಅಂತ ನಿಮ್ಗೆ ಫುಲ್ ಲೆಂತ್ ತೋರಿಸ್ತೀನಿ ಬನ್ನಿ ಗೈಸ್. ಇದೇ ನಾವು 3ನೇ ಜ್ವರದವರೆಗೂ ಏನು ರೇಷ್ಮೆ ಹುಳ ಮೇಯಿಸಿದೀವೋ ಇಷ್ಟು ಸೊಪ್ಪು ಖರ್ಚಾಗಿದೆ. ನೋಡ್ತಾ ಇದ್ದೀರಲ್ಲ, ಇಷ್ಟು ಸೊಪ್ಪನ್ನ ಕಟಿಂಗ್ ಮಾಡಿದ್ದೀವಿ. ಈ ಸೊಪ್ಪು ಕಟಿಂಗ್ ಮಾಡಿ ನಾವು ಹುಳುಕ್ ಹಾಕಿದ್ದೀವಿ. ಈ ಥರ ಗಿಡ ಕಟ್ ಮಾಡಬೇಕು, ಒಂದು ಎಲೆ ಇರಬಾರ್ದು. ಈ ರೀತಿ ಕಟ್ ಮಾಡಿದ್ರೆ ಗಿಡ ಚೆನ್ನಾಗಿ ಚಿಗುರು ಬರುತ್ತೆ, ನಿಮಗೆ ಜಲ್ದಿ ಬೆಳೆ ಬರುತ್ತೆ ಗೈಸ್. ರಾಮನಗರದಲ್ಲೇ ಇವತ್ತಿಂದು ಮಾರ್ಕೆಟ್ ಯಾವ ರೀತಿ ಇದೆ ಅಂತ ರಾಮನಗರದಿಂದನೇ ಅಪ್ಡೇಟ್ ಕೊಡ್ತಾರೆ, ಕೇಳಿ. ಸೇಬಿಗಳು ಬಂದು 126 ಲಾಟು. ಮಿನಿಮಮ್ ರೇಟ್ ಬಂದ್ಬಿಟ್ಟು 479, ಮ್ಯಾಕ್ಸಿಮಮ್ಮು 750, ಅವರೇಜ್ ರೇಟ್ ಬಂದ್ಬಿಟ್ಟು 625. ಅದೇ ಬೇಬಿಗಳು ಬಂದ್ಬಿಟ್ಟು 317 ಲಾಟು. 515 ರೂಪಾಯಿ ಮಿನಿಮಮ್ಮು, ಮ್ಯಾಕ್ಸಿಮಮ್ಮು 905 ರೂಪಾಯಿ. ಅವರೇಜ್ ರೇಟ್ ಬಂದ್ಬಿಟ್ಟು 761. ಇವತ್ತಿನ ಮಾರ್ಕೆಟಿನ ರೇಟು ಫ್ರೆಂಡ್ಸ್.